ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸಾಕಷ್ಟು ದಿನಗಳಾಗಿತ್ತು ಈ ಥರ ಬಂದು ಕುತ್ಕೊಂಡು ವೀಡಿಯೋ ಮಾಡಿದ್ದಲ್ಲ. ಇವತ್ತು ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ 2024 ರಿವೈಂಡ್ ಆಗುತ್ತೆ. ಈ ಒಂದು ವರ್ಷದಲ್ಲಿ ಹೇಗೆ ಇತ್ತು, ಏನೇನಾಯಿತು ಅಂತೆಲ್ಲ ಇವತ್ತು ನಾನು ರೀಕ್ಯಾಪ್ ಹಾಕ್ತಾಯಿದ್ದೀನಿ. ಇನ್ನೇನು 2025 ಬಂದೇ ಬಿಡ್ತು. 25 ಅಂದರೆ ಇದೊಂಥರ ಗೋಲ್ಡ್ ಜೂಬ್ಲಿ ಇಯರ್ ಅಂತ ಹೇಳ್ತಾರೆ. ಆ ಥರ ಇಯರಿಗೆ ನಾವು ಇವಾಗ ಕಾಲಿಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ 2024 ಹೇಗೋಯಿತು ಏನು ಅಂತ ಒಂದು ಚಿಕ್ಕ ರೀಕ್ಯಾಪ್, ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು ಏನು, ಮತ್ತು ನನ್ನ ಪರ್ಸ್ನಲ್ ಲೈಫ್ ಕೂಡ ಅಷ್ಟೇ ಹೇಗಾಯಿತು ಏನು ಅಂತ ಕೂಡ ಒಂಚೂರು ಚಿಕ್ಕದಾಗಿ ಗ್ಲಿಮ್ಸ್ನೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. 2024 ನನಗೆ ಅನ್ಸೋದು ಏನು ಅಂದರೆ, ಫಸ್ಟ್ ಆಫ್ ಆಲ್ ಎಲ್ಲ ವರ್ಷಗಳು ಅಷ್ಟೇ ಒಂಥರ ಅಪ್ಸ್ ಆ್ಯಂಡ್ ಡೌನ್ಸ್ ಎರಡೂ ಫಿಲ್ ಆಗಿರುತ್ತೆ. 2024 ಕೂಡ ಅಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಜೊತೆಗೇ ಇರ್ತಿತ್ತು. 2023 ಆದರೂ ಅಷ್ಟೇ, ಅದಕ್ಕಿಂತ ಮುಂಚಿನ ಇಯರ್ ಕೂಡ ಅಷ್ಟೇ ಒಂದಿನ ಚೆನ್ನಾಗಿರುತ್ತೆ, ಒಂದಿನ ಚೆನ್ನಾಗಿರಲ್ಲ. ಎಲ್ಲ ದಿನಗಳು ನಮಗೆ ಫುಲ್ ಅಪ್ಸೇ ಇರಲ್ಲ ಅಥವಾ ಫುಲ್ ಡೌನ್ಸೇ ಇರಲ್ಲ. ಇದು ಕೂಡ ಅಷ್ಟೇ 2024. ಫುಲ್ ಒಂಥರ ಚೆನ್ನಾಗಿತ್ತು ನನಗೆ. ಆದರೆ ಸ್ಟಾರ್ಟ್ ಆಗಿದ್ದು ಜಾನ್ವರಿ ಆ್ಯಕ್ಚುಲಿ ನನಗೆ 2024 ಒಂಥರ ತುಂಬಾ ಸೆಲೆಬ್ರೇಷನ್ ಇಯರ್ ಅಂತ ಹೇಳ್ಬೋದು. ಸಾಕಷ್ಟು ಚಿಕ್ಕ ಒಂದು ಸೆಲೆಬ್ರೇಷನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಈ ಒಂದು ಇಯರಲ್ಲಿ. ಚಿಕ್ಕದು ಕೂಡ ಸೆಲೆಬ್ರೇಟ್ ಮಾಡ್ತಿದ್ವಿ. ಸೆಲೆಬ್ರೇಷನ್ ಇಯರ್ ಅಂತ ನನಗನ್ನಿಸ್ತು. ಸ್ಟಾರ್ಟಿಂಗಲ್ಲೂ ನಾವು 2024 ಕೂಡ ಅಷ್ಟೇ ನಾನು ವ್ಲಾಗ್ ಮಾಡಿರಲಿಲ್ಲ ನ್ಯೂ ಇಯರ್ದೆಲ್ಲ. ಬಟ್ ನಾವು ಕೂಡ ಅಷ್ಟೇ ಕೇಕೆಲ್ಲ ಕಟ್ ಮಾಡಿದ್ವಿ 2024 ಮಿಡ್ ನೈಟಲ್ಲೇ. ಕೇಕ್ ಕಟ್ ಮಾಡಿ ಒಂದು ಚೆನ್ನಾಗಿ 2024ನ ವೆಲ್ಕಮ್ ಮಾಡಿದ್ವಿ. ನನಗಿನ್ನೂ ನೆನಪಿದೆ, ನಮ್ಮ ಗುಂಡ ಅವಾಗ ಇಷ್ಟು ಚಿಕ್ಕವನಿದ್ದ, 1.5 ತಿಂಗಳಿತ್ತು ಅವನಿಗೆ. ಗುಂಡ ಇದ್ದ ಮನೆಯಲ್ಲಿ ಫುಲ್ ಸೈಲೆಂಟಾಗಿದ್ದ. ಅವಾಗಂತೂ ನೈಟ್ ಕೂಡ ಅಷ್ಟೇ ಮಲಗಿದ್ದ ಅವನು. ನಾವೆಲ್ಲರೂ ಕೇಕ್ ಕಟ್ ಮಾಡಿದ್ವಿ. ಅದಿನ್ನೂ ನಂಗೆ ಚೆನ್ನಾಗಿ ನೆನಪಿದೆ. ಬಟ್ ಅವಾಗೆಲ್ಲ ನಾನು ಫೋಟೋಸ್ ಆಗಲಿ ವ್ಲಾಗ್ ಆಗಲಿ ಏನೂ ಮಾಡಿರಲಿಲ್ಲ. ತುಂಬಾ ಸಿಂಪಲ್ಲಾಗಿ ನಾವು ಒಂದು ಸ್ಟಾರ್ಟಿಂಗ್ ಮಾಡಿದ್ದು ಇಯರ್ನ. ಅದಾದಮೇಲೆ ಹಬ್ಬ ಗಿಬ್ಬ ಎಲ್ಲ ಚೆನ್ನಾಗಾಯಿತು. ನನ್ನ ಬರ್ಡೇ ಬಂತು 26th. ನನ್ನ ಬರ್ಡೇ ಕೂಡ ಆ್ಯಕ್ಚುಲಿ ತುಂಬಾ ಚೆನ್ನಾಗಾಯಿತು. ನನಗೆ ಲಾಸ್ಟ್ ಇಯರ್ ಬರ್ಡೇ ತುಂಬಾ ಒಂದು ಸ್ವಲ್ಪ ಸ್ಪೆಷಲ್ ಬರ್ಡೇ ಅಂತ ನನಗಿತ್ತು. ಅದು ತುಂಬ ಚೆನ್ನಾಗಾಯಿತು. ಇಡೀ ಫ್ಯಾಮಿಲಿಯವ್ರ ಜೊತೆಗೆ ಬರ್ಡೇ ಸೆಲೆಬ್ರೇಟ್ ಮಾಡಿದೆ. ಅದು ಖುಷಿ ಇದೆ ನನಗೆ. ಜಾನ್ವರಿ ತುಂಬಾ ಚೆನ್ನಾಗೋಯಿತು ನನಗೆ. ಅದಾದಮೇಲೆ ಫೆಬ್ರವರಿ ಬಂತು. ಫೆಬ್ರವರಿ ಕೂಡ ಅಷ್ಟೇ ಮತ್ತು ಅಗೈನ್ ಒಂಥರ ಸೆಲೆಬ್ರೇಷನ್ ಇಯರ್ ಅಂತ ಹೇಳ್ಬೋದು. ಅಂದರೆ ಸೆಲೆಬ್ರೇಷನ್ ಮಂತ್ ಅದು ಫೆಬ್ರವರಿ. ನಮ್ಮ ಅಮ್ಮನ ಬರ್ಡೇ ಇತ್ತು, ನಮ್ಮ ಅಕ್ಕನ ಬರ್ಡೇ ಇತ್ತು, ನಮ್ಮ ಮಾವಂದು ಮತ್ತು ನಮ್ಮ ಅಕ್ಕಂದು ಆ್ಯನಿವರ್ಸರಿ ಇತ್ತು. ತುಂಬಾ ಇತ್ತು ಈ ಥರ. ಅದು ಕೂಡ ತುಂಬಾ ಚೆನ್ನಾಗೋಯಿತು. ಮಾರ್ಚ್ ಬಂದಾಗ ಆ್ಯಕ್ಚುಲಿ ಮಾರ್ಚ್, ಏಪ್ರಿಲ್, ಮೇ ತುಂಬಾ ಒಂದು ಸ್ವಲ್ಪ ಹೆಕ್ಟಿಕ್ ಮಂತ್ಸ್ ಇದು. ಇಯರ್ಸೇ ಬರ್ತಿದೆ ನನಗೆ. ಮಾರ್ಚ್ ತುಂಬಾ ಹೆಕ್ಟಿಕ್ ಇತ್ತು. ಮೇ ಕೂಡ ಅಷ್ಟೇ ತುಂಬ ಹೆಕ್ಟಿಕ್ ಇತ್ತು. ಮಾರ್ಚಲ್ಲಂತೂ ನಾನು ಎಕ್ಸಾಮ್ಸ್ ಎಲ್ಲ ಇದ್ದಿದ್ದು. ತುಂಬಾ ಒಂಥರ ಫುಲ್ ಸ್ಲೀಪ್ ಇರಲಿಲ್ಲ ನೆಟ್ಟಿಗೆ. ಊಟ ಕರೆಕ್ಟಾಗಿ ಮಾಡ್ತಿರಲಿಲ್ಲ, ಟೈಮ್ ಸರಿಯಾಗಿ ಮಲಗ್ತಿರ್ಲಿಲ್ಲ, ಬರೀ ಓದೋದು. ಮತ್ತು ಅದೊಂಥರ ಟೆನ್ಷನ್ ಅಲ್ವಾ ಈ ಎಕ್ಸಾಮ್ಸ್ ಎಲ್ಲ ಇದ್ದಾಗ. ಮಾರ್ಚ್ ಸ್ವಲ್ಪ ಹೆಕ್ಟಿಗಾಗಿ ಹೋಯಿತು. ನನಗೇನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಮಾರ್ಚ್. ಬಟ್ ಮಾರ್ಚ್ ಮುಗಿತಿದ್ದಂಗೆ ಏಪ್ರಿಲಲ್ಲಿ ನಮ್ಮ ಗಂಡನ ನಾಮಕರಣ ಆಯಿತು. ನಾಮಕರಣದಲ್ಲಿ ಅವನಿಗೆ ವಿಹಾನ್ ಅಂತ ಹೆಸರಿಟ್ವಿ. ಅದು ಕೂಡ ಅಷ್ಟೇ ಇನ್ನೊಂಥರ ಸೆಲೆಬ್ರೇಷನ್ ಆ ಒಂದು ಮಂತಲ್ಲಿ. ಅದು ತುಂಬ ಚೆನ್ನಾಗೋಯಿತು. ಅದಾದಮೇಲೆ ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿತ್ತು, ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೀತು. ಅದು ಏಪ್ರಿಲಲ್ಲೇ ನಡೆದಿದ್ದು. ನಾನು ಹೇಳಿದೆ ಅಲ್ವಾ, ನನಗೆ ಮಾರ್ಚ್, ಏಪ್ರಿಲ್, ಮೇ ನನಗೆ ಅಷ್ಟೊಂದು ಇಷ್ಟ ಆಗಲಿರೋ ಒಂದು ಮಂತ್ಸ್ ಅದು. ಯಾಕಂದರೆ ಪ್ರಾಪರಾಗಿ ನಾನು ನನ್ನ ಬೆಸ್ಟ್ ನಾನು ಕೊಡೋಕ್ಕಾಗಲಿಲ್ವೇನೋ ಅಂತೆಲ್ಲ ಒಂದಿಷ್ಟು ಸಾಕಷ್ಟು ಕನ್ಫ್ಯೂಷನ್ಸ್ ಎಲ್ಲ ಇತ್ತು ಆವಾಗ. ಅದಕ್ಕೆ ನಾನು ಅಷ್ಟೊಂದು ಅದನ್ನ ಎಲ್ಲೂ ಹೇಳ್ಕೊಡೋಕ್ಕೆ ಇಷ್ಟಪಡಲ್ಲ, ಮತ್ತು ಹೇಳೋಂಥದ್ದು ಅಷ್ಟೊಂದು ಇಲ್ಲ ಅದರೊಳಗೆ. ಬೇರೆ ಮಂತ್ಸಲ್ಲಾದರೆ ನಾನು ತುಂಬಾ ಸೆಲೆಬ್ರೇಟ್ ಮಾಡಿದ್ದೀನಿ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಕೂಡ ಆಯಿತು. ಬಟ್ ಇದೆ ಮೇಜರಾಗಿ ನನಗೆ ಅಷ್ಟೊಂದು ಇಷ್ಟ ಆಗಲಿರೋವಂಥ ಮಂತ್ಸ್ ಇದು 3. ಆದಮೇಲೆ ಮೇಲ್ ಕೂಡ ಅಷ್ಟೇ. ಮೇಲೇನೋ ಅಷ್ಟೊಂದು ಸ್ಪೆಷಲ್ ಆಗಿರಲಿಲ್ಲ. ಎಲ್ಲ ಊರಲ್ಲಿದ್ವಿ. ಚೆನ್ನಾಗಿ ವೆಕೇಷನ್ ಥರ ಹೋಗಿ ಒಂದೆರಡು ಸ್ವಲ್ಪ ದಿನ ಟ್ರಿಪ್ಗೆಲ್ಲ ಹೋಗಿ ಬಂದ್ವಿ. ಅದು ಮೇ ಅಲ್ಲಾಯಿತು. ಮೇ ಆದಮೇಲಿಂದ ಜೂನಲ್ಲಿ ಮತ್ತೆ ಒಂದು ಹೊಸ ಕಾಲೇಜ್ ಮತ್ತು ಒಂದು ಹೊಸ ಲೈಫ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಅಡ್ಮಿಷನ್ಸ್ ಎಲ್ಲ ಆಯಿತು. ನನ್ನ ಕಾಂಪಿಟೇಟಿವ್ ಎಕ್ಸಾಮ್ ರಿಸಲ್ಟ್ಸ್ ಎಲ್ಲ ಬಂತು. ಜೂನಲ್ಲಿ ತುಂಬಾ ನೋಡಿದ್ದೀನಿ ಡಿಫ್ರೆಂಟ್ ಟೈಪ್ಸ್. ಯಾಕಂದರೆ ದಿನಕ್ಕೂ ಒಪಿನಿಯನ್ಸ್ ಚೇಂಜ್ ಆಗೋದು, ಡಿಸಿಷನ್ಸ್ ಚೇಂಜ್ ಆಗೋದು, ಏನು ಮಾಡಬೇಕು ಏನು ಬಿಡಬೇಕು ಸಾಕಷ್ಟು ಇರ್ತಿತ್ತು. ನಾನು ಜೂನ್ ಟೈಮಲ್ಲೆಲ್ಲ ವ್ಲಾಗ್ ಮಾಡಿರೋದೇ ಕಡಿಮೆ. ಆವಾಗ ಇದೆಲ್ಲ ಕನ್ಫ್ಯೂಷನ್ಸ್ ನಡೀತಾ ಇತ್ತು ನನ್ನ ಲೈಫಲ್ಲಿ. ಬಟ್ ಅದನ್ನೆಲ್ಲ ನಾನು ತೋರಿಸಿಲ್ಲ. ಯಾಕಂದರೆ ನನಗೆ ಒಂದಿಷ್ಟನ್ನೇ ನಂಗೆ ಹೇಳ್ಕೊಳಕ್ಕೆ ಇಷ್ಟನೇ ಆಗಲ್ಲ. ಯಾಕಂದರೆ ನಾನೇ ಒಂದು ಕನ್ಫ್ಯೂಷನ್ ಇರ್ತೀನಿ. ಆ ಕನ್ಫ್ಯೂಷನ್ನ ಬಂದು ನನಗೆ ಏನಂತ ಡಿಸ್ಕ್ರೈಬ್ ಮಾಡಬೇಕು ಅಂತ ಅದನ್ನ ಗೊತ್ತಾಗಲ್ಲ. ನಾನು ಜೂನಲ್ಲಿ ಏನೂ ಮಾಡಿಲ್ಲ ಆ ಥರ ಎಲ್ಲ ವ್ಲಾಗ್ಸು. ಬಟ್ ಆವಾಗ ತುಂಬಾ ಒಂಥರ ಹೆಕ್ಟಿಕ್ಕಾಗಿ ನಡೀತಿತ್ತು ನನಗೆ. ಬಟ್ ಅದಾದಮೇಲೆ ಒಂದು ಸತಿ ಲೋ ಆದಾಗ ಮತ್ತೆ ಅದು ಹೈಗೆ ಹೋಗಲೇಬೇಕು. ಮತ್ತು ಆಮೇಲೆ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಮತ್ತು ನಾನು ಜೂನಿಂದ ಟ್ಯೂಷನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ರೀಸೆಂಟ್ ವೀಡಿಯೋದಲ್ಲಿ ಹೇಳಿದೆ ಟ್ಯೂಷನ್ಸ್ ಮಾಡ್ತೀನಿ ಅಂತ. ಮತ್ತು ಜೂನಿಂದ ಸ್ಟಾರ್ಟ್ ಆಯಿತು. ನಾನು ಮುಂಚೆ ಮಾಡ್ತಾಯಿದ್ದೆ, ಮತ್ತು ಅದನ್ನ ಒಂದು ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದ್ದೆ ಹೋದ ವರ್ಷ.
ಜೂನಿಂದ ಮತ್ತೆ ಸ್ಟಾರ್ಟ್ ಆಯಿತು. ಅದೊಂಥರ ಹೊಸ ಲೈಫ್, ಹೊಸ ಪಯಣ ಅಂತ ಹೇಳ್ಬೋದು. ಯಾಕಂದರೆ ಮಕ್ಕಳ ಜೊತೆಗೆ ಮತ್ತು ಒಂದು ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ ಅಂತ ಹೇಳ್ತೀನಿ. ಒಂದೊಂದು ದಿನ ತುಂಬಾ ಸ್ಟ್ರೆಸ್ ಆಗುತ್ತೆ ಖಂಡಿತವಾಗ್ಲೂ, ಬಟ್ ಆದರೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ ಅದು. ಸೊ ಜೂನಿಂದ ಮತ್ತು ಟ್ಯೂಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಜುಲೈ ಕೂಡ ಅಷ್ಟೇ ನಮಗೆ ಕಾಲೇಜಸ್ ಎಲ್ಲ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಬಟ್ ಅಡ್ಮಿಷನ್ಸ್ ಪ್ರೊಸೆಸ್ ಅದೆಲ್ಲ ನಡೀತಾ ಇತ್ತು ಅಷ್ಟೇ. ಬಿಟ್ಟರೆ ನನಗೆ ಕಾಲೇಜ್ ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗಿದ್ದು ಆಗಸ್ಟಿಂದ. ಸೊ ಆಗಸ್ಟ್ ಬಂತು. ಆಗಸ್ಟ್ ಐ ಗೆಸ್ 22 ಅಥವಾ 18 18 22 ಎರಡರಲ್ಲಿ ಒಂದು ದಿನ ನನಗೆ ಫಸ್ಟ್ ಡೇ ಆಫ್ ಕಾಲೇಜ್ ಇದ್ದಿದ್ದು. ಸೊ ತುಂಬಾ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ ಫಸ್ಟ್ ಡೇ ಆಫ್ ಕಾಲೇಜ್ಗೆ ಹೋಗಬೇಕು. ಮತ್ತು ಸಾಕಷ್ಟು ಎಲ್ಲರೂ ಅಷ್ಟೇ ಒಂದಿಷ್ಟು ಬೇರೆ ಬೇರೆ ಡ್ರೀಮ್ನ ಕಟ್ಕೊಂಡು ಹೋಗಿರ್ತಾರೆ. ಸೊ ನನಗೂ ಹಾಗೆ ಇತ್ತು. ಬಟ್ ಟಚ್ ವುಡ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಕಾಲೇಜ್ ಕೂಡ. ಸೊ ಹಾಗೆ ಹೋಗಬೇಕು ಅಂತ ನಾನು ಅಂದ್ಕೊತೀನಿ. ಮತ್ತು ಇನ್ನೊಂದೇನು ಅಂತಂದರೆ, ನಾವು ಹೇಗಿರ್ತೀವಿ, ನಮ್ಮ ಸರೌಂಡಿಂಗ್ಸ್ನ ನಾವು ಹೇಗೆ ಇಟ್ಕೊತೀವಿ, ಅದು ನಮ್ಮ ಲೈಫ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ನಂಬ್ತೀನಿ. ನಾವು ಚೆನ್ನಾಗಿದ್ದು, ಎಲ್ಲರ ಜೊತೆ ಚೆನ್ನಾಗಿತ್ತು, ಒಂದು ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ನಮ್ಮ ಲೈಫ್ ಪಾಸಿಟಿವ್ ಆಗೇ ನಡೀತಾ ಇರುತ್ತೆ. ನಾವು ಯಾವಾಗ ನೆಗೆಟಿವ್ ಆಗ್ತಾ ಹೋಗ್ತೀವಿ, ನಮ್ಮ ಸುತ್ತಮುತ್ತ ಇರೋ ಎಲ್ಲ ವಿಷಯಗಳು ನಮಗೆ ನೆಗೆಟಿವ್ ಆಗಿ ಕಾಣುತ್ತೆ. ಸೊ ಅದನ್ನ ನಾವು ಎಷ್ಟು ನಮ್ಮಲ್ಲಿ ನಾವು ಚೇಂಜಸ್ ಮಾಡ್ಕೊತೀವಿ, ನಮ್ಮ ಲೈಫ್ ಆ ಥರ ಚೇಂಜ್ ಆಗುತ್ತೆ. ಸೊ ಆಗಸ್ಟಲ್ಲಿ ಕಾಲೇಜ್ ಸ್ಟಾರ್ಟ್ ಆಯಿತು. ತುಂಬಾ ಚೆನ್ನಾಗಿ ಹೋಯಿತು. ಬೇಗ ಅಡ್ಜಸ್ಟ್ ಆದೆ ನಾನಂತೂ. ಚೆನ್ನಾಗಿ ಎಲ್ಲರ ಜೊತೆ ಜಲಪ ಆದೆ. ಅದಾದಮೇಲೆ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಕೂಡ ಅಷ್ಟೇ ಆಗಸ್ಟಲ್ಲೇ ನಡೀತು. ಸೊ ಅದು ಕೂಡ ಇನ್ನೊಂಥರ ಸೆಲೆಬ್ರೇಷನ್ ಇತ್ತು. ಆಗಸ್ಟಲ್ಲಿ ಎಂಗೇಜ್ಮೆಂಟ್ ಎಲ್ಲ ಆಯಿತು ಅವ್ರದ್ದು. ಸೊ ಅದಾದಮೇಲೆ ಆಗಸ್ಟ್ ಆದಮೇಲೆ ಬಂದಿದ್ದು ಸೆಪ್ಟೆಂಬರ್. ಸೊ ಸೆಪ್ಟೆಂಬರ್ ನಾರ್ಮಲಾಗಿ ಹೋಯಿತು, ಏನು ಅಷ್ಟೊಂದು ಕಾಲೇಜಸ್ ಎಲ್ಲ ಇತ್ತು. ಸೊ ಅದರೊಳಗೆ ಸೆಪ್ಟೆಂಬರ್ ಎಲ್ಲ ನಡೀತು. ಸೊ ಸೆಪ್ಟೆಂಬರ್ ಕೂಡ ನಾರ್ಮಲಾಗಿ ಚೆನ್ನಾಗಿ ನಡೀತು. ಮತ್ತು ಅಕ್ಟೋಬರ್ ಮತ್ತು ಈ ಸತಿ ಹಬ್ಬಗಳು ಅಷ್ಟೇ, ಗೌರಿ ಹಬ್ಬ ಆಗಲಿ, ದೀಪಾವಳಿ ಹಬ್ಬ ಆಗಲಿ, ಅಥವಾ ದಸರಾ ಹಬ್ಬ ಆಗಲಿ, ಎಲ್ಲ ಹಬ್ಬಗಳನ್ನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ನಾನು ಸೆಲೆಬ್ರೇಟ್ ಮಾಡಿದ್ದೀನಿ ಎಲ್ಲ ಹಬ್ಬಗಳನ್ನು. ಸೊ ಅಕ್ಟೋಬರಲ್ಲಿ ಎಲ್ಲ ದೀಪಾವಳಿ ಎಲ್ಲ ನಡೀತು. ಸೊ ಚೆನ್ನಾಗಿ ನಡೀತು. ಮತ್ತೇನು ಅಂದರೆ ಆಲ್ಮೋಸ್ಟ್ 4-5 ಮಂತ್ಸ್ ಆಗಿತ್ತು ಅಷ್ಟರೊಳಗೆ ನಾನು ಟ್ಯೂಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿ. ಸೊ ಅಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಜಲಪ ಆಗಿದೆ. ಅಲ್ಲೂ ಕೂಡ ಏನಾದರೂ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ಸ್ ಹಾಗೆ ಹೀಗೆ, ಚಿಲ್ಡ್ರನ್ಸ್ ಡೇ, ಟೀಚರ್ಸ್ ಡೇ ಅಂತೆಲ್ಲ ನಡೀತಾನೆ ಇತ್ತು. ಅದು ಕೂಡ ಚೆನ್ನಾಗಿ ನಡೀತಾ ಇತ್ತು. ಅದಾದಮೇಲೆ ನವಂಬರ್ ಬಂತು. ಸೊ ನವಂಬರಲ್ಲಿ ಅಗೇನ್ ನಮ್ಮ ಗುಂಡನ ಬರ್ಡೇ. ಸೊ ಸ್ಟಾರ್ಟ್ ಆದಾಗ 1.5 ತಿಂಗಳಿತ್ತು ಅವನಿಗೆ. ಸೊ ನವಂಬರ್ ಬಂದ ತಕ್ಷಣ ಅವನಿಗೆ 1 ವರ್ಷ ತುಂಬಿತು ಗುಂಡಂಗೆ. ಸೊ ಲಾಸ್ಟ್ ಇಯರ್ ನವಂಬರ್ 27 ಅವ್ನು ಹುಟ್ಟಿದ್ದು. ಸೊ ಈ ವರ್ಷಕ್ಕೆ ಅವನಿಗೆ 1 ವರ್ಷ ತುಂಬಿತು. ಸೊ ಬರ್ಡೇ ಸೆಲೆಬ್ರೇಷನ್ಸ್ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು ಬರ್ಡೇ ಕೂಡ ಅವನದು. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು. ಸೊ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಎಲ್ಲ ಫ್ಯಾಮಿಲಿಯವ್ರ ಜೊತೆ ಸೇರಿಬಿಟ್ಟು ಬರ್ಡೇ ನಡೀತು ಒಂದು. ನೆಕ್ಸ್ಟ್ ನವಂಬರ್ ಆಯಿತು, ಇವಾಗ ಡಿಸೆಂಬರ್. ಸೊ ಡಿಸೆಂಬರಲ್ಲಿ ಅಗೇನ್ ನನ್ನ ಎಕ್ಸಾಮ್ಸ್ ಎಲ್ಲ ನಡೀತಿದೆ. ಸೊ ಇನ್ನೊಂದಿದೆ ಅಷ್ಟೇ, ಅದು January 1st ಲಾಸ್ಟ್ ಎಕ್ಸಾಮ್ ಇರೋದು. ನ್ಯೂ ಇಯರ್ ಬಂದಾಗ ಎಕ್ಸಾಮ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಇದೊಂದಾದರೆ ನನ್ನ ಡಿಸೆಂಬರ್ ಕಂಪ್ಲೀಟಾಗಿ ಮುಗ್ದಂಗೆ. ಸೊ ನನಗಂತೂ ಈ ಇಯರ್ ತುಂಬಾ ಚೆನ್ನಾಗೋಯಿತು ಅಂತ ಹೇಳ್ತೀನಿ. ನಾವು ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ನೋಡಿದಾಗ ನನಗನ್ಸಿದ್ದು 80% ಚೆನ್ನಾಗೇ ಇತ್ತು, ಇನ್ನೊಂದು 20% ಹಾಗೆ ಹೀಗೆ ಒಂದು ಸ್ವಲ್ಪ ಲೋ ಇತ್ತು ಅಷ್ಟೇ ಬಿಟ್ಟರೆ. ಬಟ್ 2024 ತುಂಬಾ ಒಂದು ಖುಷಿ ಕೊಟ್ಟಿದೆ ನನಗೆ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ 2024 ಮೇಲೆ. ಯಾವುದೇ ರಿಗ್ರೆಟ್ಸ್ ಅನ್ನೋದಿಲ್ಲ. ಸೊ ತುಂಬ ಚೆನ್ನಾಗಿ ಖುಷಿ ಇದೆ. ಏನೇ ಮಾಡ್ತಿದ್ರು ಅದಕ್ಕೊಂದು ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಟಚ್ ವುಡ್ ಹಾಗೇ ಇರಲಿ. ಸೊ ಎಲ್ಲ ಪ್ರತಿ ಸತಿನೂ ಹೇಳ್ತೀವಿ 2024 ಅಂದರೆ ಈ ಪ್ರೀವಿಯಸ್ ಇಯರ್ ಈ ಥರ ಹೋಯಿತು, ನೆಕ್ಸ್ಟ್ ಇಯರ್ ಅದು ಚೆನ್ನಾಗಿರಲಿ ಅಂತ. ಬಟ್ ನನ್ನ ಒಂದು ರಿಕ್ವೆಸ್ಟ್ ಅಥವಾ ನನಗೇನಾದರೂ ಒಂದು ಮ್ಯಾನಿಫೆಸ್ಟೇಷನ್ ಆ ಥರ ಎಲ್ಲ ಇದ್ದರೆ, ಈ ಥರ ಈ ವರ್ಷ ಹೇಗೆ ಹೋಯಿತು ಇದೇ ಥರನೇ ನನಗೆ ನೆಕ್ಸ್ಟ್ ಇಯರ್ಸ್ ಎಲ್ಲ ಹೋಗಲಿ ಅಂತ ನನಗಿದೆ. ಯಾಕಂತಂದರೆ ಏನೇ ಒಂದು ಕೆಲಸ ಮಾಡ್ತಿರೋದು ಏನಕ್ಕೆ ಆದ್ರೂ ಸ್ವಲ್ಪ ನಿಧಾನಕ್ಕಾದರೂ ಪರವಾಗಿಲ್ಲ, ಬಟ್ ಒಂದು ಏನು ರಿಸಲ್ಟ್ ಬೇಕು ಅದು ಸಿಗ್ತಾ ಇದೆ ನನಗೆ. ಸೊ ಹಾಗೆ ಹೋಗಲಿ ಅಂತ ನಾನು ಅಂದ್ಕೊತೀನಿ. ಸೊ ನಿಮ್ಮ ಈ ಒಂದು 2024 ಹೇಗಿತ್ತು ಏನು ಅಂತೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಇವಾಗ 2025 ಬರ್ತಾ ಇದೆ. ಸೊ ತುಂಬ ಖುಷಿ ಇದೆ ನನಗೂ ಕೂಡ. ಖುಷಿಯಿಂದನೇ 2025ನ ವೆಲ್ಕಮ್ ಮಾಡಬೇಕು. ಹೀಗೆ ಹೋಗಲಿ 2025 ಕೂಡ ತುಂಬ ಚೆನ್ನಾಗಿರಲಿ. ಮೇಯ್ನ್ಲಿ ಎಲ್ಲರ ಹೆಲ್ತ್ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಹೆಲ್ತ್ ಅನ್ನೋದು ಒಂದು ನಮ್ಮ ಹತ್ರ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಸೊ ಹೆಲ್ತಿಂದ ನಾವು ಏನೇ ಇದ್ರೂ ಅಚೀವ್ ಮಾಡ್ಬೋದು. ಬಟ್ ಮೇಯ್ನ್ಲಿ ಹೆಲ್ತ್ ಇರಬೇಕು. ಸೊ ಹೆಲ್ತ್ ಚೆನ್ನಾಗಿರಬೇಕು, ಹೆಲ್ತ್ನ ಚೆನ್ನಾಗಿ ನೋಡ್ಕೋಬೇಕು. ಸೊ ನಮ್ಮನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಷ್ಟು ಚೆನ್ನಾಗಿ ನಮ್ಮ ಲೈಫ್ ನಮ್ಮನ್ನು ನೋಡ್ಕೊಳ್ಳುತ್ತೆ ಅಂತ ನಾನು ನಂಬ್ತೀನಿ. ಸೊ ಇದು ನನ್ನ 2024 ರೀಕ್ಯಾಪ್ ವಿಡಿಯೋ ಆಗಿತ್ತು. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ 2025ಅಲ್ಲಿ ಆದಷ್ಟು ಇನ್ಮೇಲಿಂದ ಮಾತ್ರ ನಾನು ಯೂಟ್ಯೂಬಲ್ಲಿ ಒಂದೇ ಒಂದು ಡ್ರಾಬ್ಯಾಕ್ ನನಗೆ ಅನಿಸಿದ್ದು ಅಂದರೆ 2024ಅಲ್ಲಿ ನನಗೆ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇದ್ದೆ, ಆಮೇಲೆ ಎಕ್ಸಾಮ್ಸ್ ಬಂತು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂತು, ಮತ್ತೆ ಅಲ್ಲಿ ಡ್ರಾಪ್ ತೊಗೊಂಡೆ. ಅದಾದಮೇಲೆ ಮತ್ತೆ ಕಾಲೇಜ್ ಸ್ಟಾರ್ಟ್ ಆಯಿತು. ತುಂಬಾ ಹೆಕ್ಟಿಕ್ ಆಗ್ತಾ ಬಂತು ಶೆಡ್ಯೂಲ್. ಯಾಕಂದರೆ ಬೆಳಿಗ್ಗೆ ಒಂದು 7 ಗಂಟೆಗೆ ಮನೆಗೆ ಹೋಗಿ ಬಿಟ್ಟರೆ ರಾತ್ರಿ 8 ಗಂಟೆಗೆ ಮನೆಗೆ ಬರ್ತಿದ್ದೆ.
ಸೊ ನನಗೆ ಈ ಮಧ್ಯದಲ್ಲಿ ವೀಡಿಯೋ ಮಾಡೋಕ್ಕೂ ಆಗ್ತಿರಲಿಲ್ಲ, ಎಡಿಟ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಸೊ ಮತ್ತೆ ವೀಡಿಯೋ ಸ್ಟಾಪ್ ಮಾಡಿದ್ದೆ. ಸ್ಟಾಪ್ ಅಂದರೆ ಆಗ್ತಾಯಿದ್ದೆ, ಬಟ್ ತುಂಬ ಇನ್ಕನ್ಸಿಸ್ಟೆಂಟ್ ಆಗಿದ್ದೆ. ಮತ್ತು ಇವಾಗ ಎಕ್ಸಾಮ್ಸ್ ನಡೀತಿದೆ, ಸೊ ಇವಾಗ ಮತ್ತೆ ಇನ್ಕನ್ಸಿಸ್ಟೆಂಟ್ ಆಗಿದ್ದೀನಿ. ಸೊ 2025 ಮಾತ್ರ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಷ್ಟು ಜಾಸ್ತಿ ವೀಡಿಯೋಸ್ ಹಾಕಬೇಕು. ಇವಾಗಂತೂ ವಾರಕ್ಕೆ 1 ವೀಡಿಯೋ ಅಥವಾ 2 ವೀಡಿಯೋ ಅಷ್ಟೇ ಬರ್ತಿರೋದು. ನಾನು ಅವಾಗೆಲ್ಲ ದಿನಕ್ಕೆ 2 ವೀಡಿಯೋ ಹಾಕ್ತಿದ್ದೆ. ಬಟ್ ಇವಾಗ ನನಗೆ ಅದಾಗ್ತಾಯಿಲ್ಲ. 2024ಅಲ್ಲಿ ಇದು ಮಾತ್ರ ರಿಪೀಟ್ ಆಗಬಾರ್ದು. ಇನ್ನು ಚೆನ್ನಾಗಿ ವೀಡಿಯೋಸ್ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದಾಗೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ, ಅಥವಾ ಇಷ್ಟ ಆಗಿಲ್ಲ ಅಂದರೆ ಬೇರೆ ಥರ ಏನಾದರೂ ಕಂಟೆಂಟ್ ಬೇಕು ಅಂದರೂ ಕೂಡ ಅಷ್ಟೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ಇದೆ ಅಂತ. ಸೊ ಅವಳು ಕೂಡ ಅಷ್ಟೇ ಸಾಕಷ್ಟು ವೀಡಿಯೋಸ್ ಹಾಕ್ತಿದ್ದಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಆ ವೀಡಿಯೋಸ್ ಕೂಡ. ಸೊ ಮತ್ತೊಂದು ಹೊಸ ವೀಡಿಯೋ 2025 ಸಿಗ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.